ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡೋದು ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಗಸ್ಟ್ 12ನೇ ತಾರೀಕು ನಾಗರ ಅಮಾವಾಸ್ಯೆ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಶ್ರಾವಣ ಮಾಸದಲ್ಲಿ ಕನ್ಯಾ ರಾಶಿಯ ದೈವಫಲ ಹೇಗಿದೆ ಅಂತ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹಣದ ವಿಚಾರದಲ್ಲಿ ನೋಡುವಂತಾದ್ರೆ, ಈ ಸಮಯದಲ್ಲಿ ಸಂಪಾದನೆ ಮಾಡುವಂಥ ಅವಕಾಶಗಳು ಸಂಪೂರ್ಣವಾಗಿ ನಿಲ್ಲೋದಿಲ್ಲ. ಆದರೆ ಬಂದಂಥ ಹಣವನ್ನು ಉಳಿಸಿಕೊಳ್ಳುವಂತೆ ದೊಡ್ಡ ಸವಾಲಾಗ್ತದೆ. ನಿಮಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ತಮಗೆ ಬೇಡವಾದಂಥ ವಸ್ತುಗಳು ಖರೀದಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಕೆಲಸದ ಜಾಗದಲ್ಲಿ ಸ್ವಲ್ಪ ಬದಲಾವಣೆ ಕಾಣಬಹುದು. ತಾವು ತಮ್ಮ ಕೆಲಸದ ವೇಗ ಹೆಚ್ಚಾಗ್ತದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲವು ಜವಾಬ್ದಾರಿಗಳನ್ನು ಕೊಡ್ತಾರೆ. ಆದರೆ ಎಲ್ಲಾ ಕೆಲಸವನ್ನು ನೀವೇ ಹೊತ್ಕೊಂಡ್ರೆ ಕೊನೆಯಲ್ಲಿ ದಣಿವು ಮಾತ್ರ ನಿಮ್ದಾಗ್ತದೆ. ಇನ್ನು ವ್ಯಾಪಾರ ಮಾಡೋರಿಗೆ ಸಾಮಾಜಿಕ ಜಾಲತಾಣ, ಹೊಸ ಸಂಪರ್ಕ ಹಾಗೂ ದೂರದ ಊರಿನಿಂದ ಕೂಡ ಹೊಸ ಅವಕಾಶಗಳು ಬರ್ತದೆ. ಆದರೆ ಪರಿಚಯ ಇಲ್ಲದವರ ಜೊತೆಗೆ ಹಣದ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಳ್ಬೇಕು. ಮನೆಯಲ್ಲಿ ಕೆಲವರು ನಿಮ್ಮ ನಿರ್ಧಾರಗಳನ್ನು ಒಪ್ಪದೇ ಇರಬಹುದು. ಅದಕ್ಕಾಗಿ ಬೇಸರ ಮಾಡ್ಕೊಳಕ್ ಹೋಗಬೇಡಿ. ಸಮಯ ಬಂದಾಗ ತಮ್ಮ ನಿರ್ಧಾರ ಸರಿ ಇತ್ತು ಅನ್ನೋದು ಅವರಿಗೆ ತಾನಾಗಿ ಅರ್ಥ ಆಗ್ತದೆ. ಕುಟುಂಬದಲ್ಲಿ ಕೂಡ ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಇನ್ನು ಪ್ರೀತಿಯ ವಿಚಾರದಲ್ಲಿ ಅತಿಯಾದ ನಿರೀಕ್ಷೆ ಇಟ್ಕೊಳಕ್ ಹೋಗಬೇಡಿ. ಅದನ್ನ ಅವರು ತಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೆ. ಈ ರೀತಿಯಾದ ನಂಬಿಕೆ ಮಾತ್ರ ಸಾಕೋದಿಲ್ಲ. ನಿಮ್ಮ ಭಾವನೆಗಳನ್ನು ನೀವು ಸ್ಪಷ್ಟವಾಗಿ ಹೇಳಿದ್ರೆ ಅನಗತ್ಯ ಗೊಂದಲ ತಪ್ಪುತ್ತದೆ. ಮದುವೆ ಆಗುವವರು ಕೆಲಸ ಮತ್ತು ಕುಟುಂಬಕ್ಕೂ ಸಮವಾಗಿ ಸಮಯವನ್ನು ಕೊಟ್ಟರೆ ಸಂಬಂಧ ಮತ್ತಷ್ಟು ಸುಂದರವಾಗಿರುತ್ತದೆ. ಇನ್ನು ಆರೋಗ್ಯದ ಕಡೆ ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿಯನ್ನು ಕೊಡಬೇಕಾಗ್ತದೆ. ಒಂದೇ ವಿಷಯವನ್ನ ಪದೇ ಪದೇ ಯೋಚನೆ ಮಾಡುವಂತ ಅಭ್ಯಾಸವನ್ನ ಕಡಿಮೆ ಮಾಡ್ಕೊಳ್ಳಿ. ಈ ಒಂದು ಅಮಾವಾಸ್ಯೆ ನಂತರ ಶ್ರಾವಣ ಮಾಸದಲ್ಲಿ ಬುಧವಾರ ದಿವಸ ಮಹಾವಿಷ್ಣು ಶ್ರೀ ಗಣೇಶನ ಸ್ಮರಣೆ ಮಾಡ್ಕೊಳ್ಳಿ. ಮನೆಯ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದಾಗಿತ್ತು ಕನ್ಯಾ ರಾಶಿಯ ಶ್ರಾವಣ ಮಾಸ ಭವಿಷ್ಯ. ತಮ್ಮದು ಕೂಡ ಕನ್ಯಾ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.